ಇವತ್ತು ಒಂದು ಹೋಟ್ಲಲ್ಲಿ ಹೋಗಿ ಇಡ್ಲಿ ತಿಂದರೆ ಅದ್ರ ಮೂಲ ಕಂಡುಹಿಡಿಬೋದು. ಆ ಇಡ್ಲಿಗೆ ಬೇಕಾಗಿರ್ತಕ್ಕಂಥ ಅಕ್ಕಿ ಅಲ್ಲಿ ಗದ್ದೆಯಲ್ಲಿ ಬೆಳೆದಿರ್ತಾರೆ. ಬೆಳೆದಾದ್ಮೇಲೆ ಅದು ತಂದು ಅದನ್ನೆಲ್ಲ ಸರಿ ಮಾಡಿ ಕುಟ್ಟಿ ಪುಡಿ ಮಾಡಿ ಎಲ್ಲ ಮಾಡಿ ಆಮೇಲೆ ಇಲ್ಲಿ ಒಂದು ಹೋಟ್ಲಿಗೆ ಬಂದು ಹೋಟ್ಲಲ್ಲಿ ಒಂದು ವಿಧಿವಿಧಾನದಲ್ಲಿ ಅದನ್ನೆಲ್ಲ ರುಬ್ಬಿ ಆಮೇಲೆ ನಿಮ್ಗೆ ಇಡ್ಲಿ ಕೊಡ್ತಾರೆ. ಇಷ್ಟು ಪ್ರೋಸೆಸ್ ಇದೆ. ಈಗ ನಾವು ನೋಡ್ತಾ ಇರೋದು ಪ್ರಪಂಚದಲ್ಲಿ ಅಥವಾ ನಮ್ಮ ನಭೋಮಂಡಲದಲ್ಲಿ ನೋಡ್ತಾ ಇರ್ತಕ್ಕಂಥದ್ದೆಲ್ಲ ರೆಡಿಮೇಡ್ ಇಡ್ಲಿಗಳು. ಆದರೆ ಎಲ್ಲಿ ತಯಾರಾಯಿತು? ಓಕೆ, ಒಂದು ಇಡ್ಲಿ ತಯಾರಿಸೋಕ್ಕೆ ಯಾರೋ ಒಬ್ಬರು ಇದ್ದರು ಇದನ್ನೆಲ್ಲ ತಯಾರಿಸೋಕ್ಕೆ. ಈ ಒಂದು ಇಡ್ಲಿ ಪ್ರೋಸೆಸ್ ಇಲ್ಲಿವರೆಗೂ ನಾವು ಹೋಗಿ ಈಸಿಯಾಗಿ ತಿಂತಾ ಇದ್ದೀವಲ್ಲ, ಆ ಪ್ರೋಸೆಸ್ಸಲ್ಲಿ ಇದ್ದಾಗ ಒಬ್ಬರು ಇದ್ದರು ಇದನ್ನೆಲ್ಲ ಮಾಡ್ಕೊಂಡು ಕೊಟ್ಟರು ಅಂತಿದ್ದಾಗ ನಮ್ಮ ಬ್ರಹ್ಮಾಂಡದಲ್ಲಿ ಅಥವಾ ನಮ್ಮ ಖಗೋಳಶಾಸ್ತ್ರದ ವಿಚಾರದಲ್ಲಿ ಇದನ್ನೇ ಎಲ್ಲ ವಿಜ್ಞಾನಿಗಳಿಗೂ ಕೇಳೋದು. ಆಲ್ ದಿ ಸೈಂಟಿಸ್ಟ್, ಪ್ಲೀಸ್ ಆನ್ಸರ್ ದಿಸ್. ಸುಮ್ಮನೆ ಜ್ಯೋತಿಷ್ಯ ನಂಬಲ್ಲ ಅದು ಇದು ಅಂತೆಲ್ಲ ತುಂಬ ಜನ ಸೈಂಟಿಸ್ಟ್ಗಳು, ಈ ಖಗೋಳ ವಿಜ್ಞಾನಿಗಳು, ಈ ನೆಹರು ಪ್ಲಾನೆಟೋರಿಯಂ ಇರ್ತಕ್ಕಂಥವ್ರು, ಅಲ್ಲಿರೋರು ಇಲ್ಲಿರೋರೆಲ್ಲ ಅವ್ರಿಗೆ ಒಂದು ಸ್ವಲ್ಪ ಜ್ಯೋತಿಷ್ಯ ಅಂದರೆ ಆಗ ಬರಲ್ಲ. ಜ್ಯೋತಿಷ್ಯದಲ್ಲಿ ಏನು ಅಳವಡಿಸಿದ್ದಾರೆ ಅಂತಂದರೆ ಇದ್ರ ಹಿಂದೆ ಒಂದು ಶಕ್ತಿ ಇದೆ. ಆ ಶಕ್ತಿ ಹಿಂದೆ ಒಬ್ಬ ವ್ಯಕ್ತಿ ಇದ್ದಾನೆ ಅನ್ನೋ ಒಂದು ಸಾಂಕೇತಿಕ, ಎನ್ ಇಂಡಿಕೇಶನ್ ದಟ್ ಸಂಬಡಿ ಈಸ್ ಡ್ರೈವಿಂಗ್ ದಿಸ್ ಅಂತ. ಅದನ್ನು ನಮ್ಮ ಋಷಿಮುನಿಗಳು ಕ್ಯಾಲ್ಕುಲೇಷನ್ನು ಮ್ಯಾಥಮೆಟಿಕ್ಸು ಎಲ್ಲ ಮಾಡಾದ್ಮೇಲೆ ಅನುಭವದಿಂದ ತಿಳ್ಕೊಂಡ್ರು ಸಮ್ ಎನರ್ಜಿ ಇಸ್ ಡ್ರೈವಿಂಗ್ ಅಸ್ ಅಂತ. ಅವರೆಲ್ಲ ಹೇಳ್ತಾರೆ ಗ್ರಹಗಳೆಲ್ಲ ನಮ್ಮ ಮೇಲೆ ಇದೆ ಅಂತ. ಆಯ್ತು. ಹಲೋ ಹಲೋ ಹಲೋ, ನಮಸ್ತೆ ಮೇಡಮ್, ಏನು ಹೆಸರು, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನನ್ನ ಹೆಸರು ಯಶೋಧ ಅಂತ. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ದು ಜಮೀನು ನಮ್ಮ ನಾದಿಯರ್ ಕೋರ್ಟಿಗೆ ಹಾಕೊಂಡಿದ್ದಾರೆ, ಅದೇನಾಗುತ್ತೆ ಅಂತ ಸ್ವಲ್ಪ ಕೇಳಬೇಕಿತ್ತು. ಪ್ರಶ್ನೆಶಾಸ್ತ್ರದಲ್ಲಿ ಓಕೆ ಮೇಡಮ್, ಪ್ರಶ್ನೆಶಾಸ್ತ್ರದಲ್ಲಿ ಕೇಳಿ. 1ರಿಂದ 249 ಒಂದು ಸಂಖ್ಯೆ ಹೇಳಿ. 9 ಮೇಡಮ್. 9. ಓಕೆ, ಗುರುಜಿ ಇದ್ದಾರೆ, ಮಾತಾಡಿ. ನಿಮ್ದಾ ಅದು ಜಮೀನು? ಅಲ್ಲ, ನಮ್ಮ ಮಾವರ ಹೆಸರಲ್ಲಿದೆ. ನಿಮಗೇನು ಬರಬೇಕಲ್ಲಿ? ನಿಮಗೂ ಬರಬೇಕಾ ಪಾಲು? ಇಲ್ಲ ಇಲ್ಲ, ನಮ್ಮ ಮಾವರು ನಾವೆಲ್ಲ ಒಟ್ಟಿಗೆ ಇರೋದು. ಇವಾಗ ಹೆಣ್ಮಕ್ಳಿಗೆ ಬೇಕು ಅಂತ ಹಾಕೊಂತಾರಲ್ಲ, ಅಲ್ಲಿ ಹಾಕೊಂಡಿದ್ದಾರೆ. ಅದು ಕೋರ್ಟಲ್ಲಿ ನಡೀತಾ ಇದೆ, ಏನಾಗುತ್ತೆ ಅಂತ ಕೇಳಿ. ನಿಮಗೆ ಅಂದರೆ ನಿಮ್ಮ ಗಂಡನ ಕಡೆ ಅವ್ರದ್ದು ಅದು? ನಮ್ ಗಂಡ ಅವ್ರ ತೆಂಗೇನ್ ಹಾಕೊಂಡಿರೋದು. ಸೊ ಪ್ರಶ್ನೆ ಅವ್ರ ಕಡೆ ಕೇಳಿರೋದ್ರಿಂದ ಹಾ, ಅವ್ರಿಗೆ ಒಂದು ಪಾಲು ಹೋಗುತ್ತೆ ಅಂತ ಬರ್ತಾ ಇದೆ. ಹೌದಾ? ಹೌದು, ಸ್ವಲ್ಪ ಎಳೆದಾಡುತ್ತೆ. ರೆಟ್ರೋಗ್ರೇಡ್ ಬಂದಿದೆ, ಬಾಕ್ಸ್ ಬಂದರೆ ರೆಟ್ರೋಗ್ರೇಡು. ಅವ್ರಿಗೊಂದು ಪಾಲು ಕೊಡಲೇಬೇಕಾಗತ್ತೆ, ಅಥವಾ ದುಡ್ಡಾರು ಕೊಡಬೇಕಾಗತ್ತೆ, ಕಾಸಾರು ಕೊಡಬೇಕಾಗತ್ತೆ, ಕಾಂಪ್ರಮೈಸ್ ಆಗ್ತಾರೆ. ಅರ್ಥ ಆಯ್ತಾ? ಏನಾದ್ರು ಪರಿಹಾರ ಇದೆಯಾ? ಪರಿಹಾರ ಅಂದರೆ ಏನಕ್ಕೆ? ಅಂದರೆ ಅವ್ರು ತೊಗೋಬಾರ್ದು ಅನ್ನಕ್ಕ? ಅಲ್ಲ, ಅವ್ರು 3 ಜನ 4 ಜನ ಇದ್ದಾರೆ, ಅದಕ್ಕೆ ಎಲ್ಲರಿಗೂ ಕೊಡಕ್ಕಾಗಲ್ಲ. ಮತ್ತೆ ನಮಗೂ ಹೆಣ್ಮಕ್ಳು ಇದ್ದಾರೆ. ಆ ಥರ ಪರಿಹಾರ ನೀವು ಗ್ರಹಗಳ ಹತ್ರನೇ ಕೇಳಿ, ನನ್ನ ಹತ್ರ ಕೇಳಬೇಡಿ. ಅಲ್ಲೇ ಬೇಡ್ಕೊಳ್ಳಿ, ಒಳ್ಳೆದಾಗಲಿ. ಓಕೆ, ಧನ್ಯವಾದ ಮೇಡಮ್ ಕರೆ ಮಾಡಿದ್ದಕ್ಕೆ. ಮತ್ತೊಬ್ರು ಕಾಲರ್. ಜ್ಯೋತಿಷ್ಯದಲ್ಲಿ ಒಂದು ಮಾತು ಹೇಳ್ತೀನಿ, ಅವ್ರು ಕೊಡ್ದಂಗೆ ಹೆಂಗೆ ಹಿಡಿದಿಟ್ಕೊಳ್ಳೋದು ಅಂತ ಕುಲ್ಲು ಬುದ್ಧಿಗಳಿಗೆ ಇಲ್ಲಿ ಅವಕಾಶ ಇಲ್ಲ. ಹಣೆ ಬರಹ ಸಿಗುತ್ತೆ ಸಿಗಲ್ಲ ಅಷ್ಟೇ ಹೇಳುತ್ತೆ. ಈ ಕುಳ್ಳು ಬುದ್ಧಿ, ಕುಯುಕ್ತ ಬುದ್ಧಿ ಈ ಹೆಂಗಸರಿಗೂ ಇದೆ, ಗಂಡಸರಿಗೂ ಇದೆ. ಸುಮ್ಮನೆ ನಾನು ಮಾರ್ಕೆಟಲ್ಲಿ ಸೊಸೈಟಿಲಿ ಗಂಡಸರು ಕೆಟ್ಟವರು, ಹೆಂಗಸರು ಒಳ್ಳೆಯವರು ಅಂತಾರೆ, ಅವೆಲ್ಲ ಏನಿಲ್ಲ. ಸಮ ಪ್ರಮಾಣದಲ್ಲಿ ಈಕ್ವಲ್ ಪಾರ್ಟ್ನರ್ಸ್ ಇನ್ ಕ್ರೈಮ್ ಅಂತಾರಲ್ಲ, ಇಬ್ಬರೂ ಇರ್ತಾರೆ.